பிட்டு பஹானே பாஸ் திங்கள் முதல் வெள்ளி மாலை 8 மணிக்கு நிக்கில். Watch full episodes on Jio Hotstar. ಗ್ರ್ಯಾಂಡ್ ಪಾಕ್ ಎದುರಿಸಬಹುದು, ಆದ್ರೆ ನಮ್ಮನ್ನ ಎದುರಿಸಕ್ಕಂತೂ ಖಂಡಿತ ಸಾಧ್ಯ ಅಲ್ಲ. ನಿನ್ ಕೈಲಿ ನಿಂತರ ಆಟ ಆಡೋದ್ ನಾವು ಚಿಕ್ಕ ವಯಸ್ಸಿಂದಾನೆ ಕಲ್ತು ಬಿಟ್ಟಿದ್ದೀವಿ ಕಣೋ. ಯಾವ ಜನ ಕೆಳಗ್ ನೋಡ್ಕೊಂಡ್ ನಡೆಯಲ್ಲ, ಅವರು ಮೇಲಕ್ಕೆ ಒಂದೇ ಸರಿ ಹೋಗ್ಬಿಡ್ತಾರೆ. ಕೆಳಗೆ ನೋಡ್ಬೇಕು ನಾವು. ಕೆಳಗೆ ಭೂಮಿ ಇದೆ, ಮೇಲ್ಗಡೆ ಆಕಾಶ ಇದೆ. ಸಾಹಸ ನಿಂದು ಮಸ್ಲೆ ಬಿಟ್ಟು ನಮ್ಮ ತಿನ್ಸೋದು. ಒಳ್ಳೇದಾಯ್ತು ನೀವು ನನ್ನ ಜಾಗಕ್ಕೆ ಬಂದಿದ್ದು. ಆದ್ರೆ ಒಂದ್ ಮಾತ್ರ ಅರ್ಥ ಮಾಡ್ಕೊಳ್ಳಿ, ಅರೇ ನಾವು ತಿಳ್ಕೊಳಕ್ಕಲ್ಲ, ತಿಳಿಸೋದಿಕ್ ಬಂದಿದೀವಿ. ನಿನ್ ಕಾರ್ನಿವಾಲ್ ಐಲ್ಯಾಂಡ್ ಕಡೆ ಕಣ್ಣೆತ್ ನೋಡಿದ್ರೆ ಸರಿ ಇರೋದಿಲ್ಲ ಅಂತ ಹೇಳಕ್ ಬಂದಿದೀವಿ. ಅರ್ಥ ಆಯ್ತೇನೋ ಮಗ್ರಾಲ್? ಇದು ನಮ್ಮ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗು. ಇದು ಮೊಸಳೆ ಕಣ್ಣೀರಲ್ಲ, ನಿಜವಾದ ಕಣ್ಣೀರು. ಒಬ್ರಲ್ಲ ಒಬ್ರು ಇದಕ್ಕೆ ಬೆಲೆ ಕಟ್ಟಲೇಬೇಕಾಗುತ್ತೆ. ಬುಲೆಟ್, ಇವ್ರ ತಿನ್ಸು. ಏನ್ ತಿನ್ಸುತ್ತೆ ಸರ್? ಇಡ್ಲಿ, ವಡಾ, ದೋಸಾ, ಚಟ್ನಿ, ಸಾಂಬಾರ್, ಮಟನ್, ಕಬಾಬ್, ಚಿಕನ್ ಫ್ರೈ, ಮಟನ್ ಫ್ರೈ, ಬೋಟಿ, ಕಲೇಜಾ, ಚಿಕನ್ ಕಡಾಯಿ, ಮಟನ್ ಕಡಾಯಿ. ಹೇಳಿ ಮತ್ತೆ ನಿಲ್ಸು, ಸಾಕ್ ನಿಲ್ಸು. ಇವ್ರಿಗೆ ಊಟ ಮಾಡ್ಸೋದ್ ಬೇಕಾಗಿಲ್ಲ, ಇವ್ರಿಗೆ ನಮ್ ಮೊಸಳೆಗಳು ತಿನ್ನಿಸ್ಬಿಡು. ನಡೀರಿ, ಸುಮ್ನೆ ಬಾಬ್ ಮುಚ್ಕೊಂಡು ನೀರೊಳಗೆ, ಇಲ್ಲ ಅಂದ್ರೆ ನಿಮ್ಮನ್ನ ಬೂಮ್ ಮಾಡ್ಬಿಡ್ತೀನಿ. ಮತ್ತೆ ನಾನು ಡಿಸ್ಕ್ಯಾವ್ ಮಾಡ್ಬಿಡ್ತೀನಿ. ನಡೀರಿ ನೀರೊಳಗೆ. ಅರೆ, ಎಲ್ಲಿವರೆಗೂ ನೀವು ಹಾರಾಡ್ತಾ ಇರ್ತೀರಾ? ಹೋಗಿ ನಿಮ್ ಬಾಸ್ ಹತ್ರ ಹೋಗಿ. ಗೇಟ್ ಬಂದ್ ಮಾಡಿ, ಇವರು ತಪ್ಪಿಸ್ಕೊಂಡು ಹೋಗ್ಬಾರ್ದು.
ಇವಾಗ ಹೆಂಗ್ ತೆಗಿತೀರ ಗೇಟ್ನ? ಚಾವಿ ಹೋಗಿದೆ ನನ್ನ ಹೊಟ್ಟೆ ಒಳಗೆ. ಮಗ್ರಾಲ್, ನೆನ್ಪಿಟ್ಕೋ ಮಗ್ರಾಲ್, ಇದು ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ನಿಂಗೆ. ಬುಲೆಟ್, ಹೋಗಿ ಅವ್ರನ್ನ ಮುಗಿಸ್ಬಿಡು. ಶಕ್ತಿ, ಯುಕ್ತಿ, ಬುದ್ಧಿಯಿಂದ ಹೆಂಗಾದ್ರೂ ಮಾಡು. ಸಾಮಧಾಮ್ ದಂಡ ಯಾವ ಇವೆಲ್ಲ ಆಯುಧಗಳು? ಇವೆಲ್ಲ ನಮ್ಮ ಹತ್ರ ಎಲ್ಲ ಇವೆ ಬಾಸ್. ಇದು ಗಾದೆ ಕಣೋ ಮೂರ್ಖ. ಇದರಲ್ಲಿ ಯಾವ್ದಾದ್ರೂ ಒಂದು ಉಪಯೋಗಿಸಿ ಅವ್ರನ್ನ ಮುಗಿಸ್ಬಿಡು. ಇದು ನಿನ್ ಕೈಲಾಗೋ ಕೆಲಸ ಅಲ್ಲ. ಕ್ರ್ಯಾಕ್ ಅವ್ನ್ ಕರ್ಕೊಂಡೋಗು. ಕ್ರ್ಯಾಕ್ ಯಾವತ್ತು ಫೇಲ್ಯೂರ್ ಆಗದೇ ಇಲ್ಲ. ನೋಡು, ಹೋಗು ಅವ್ರಿಬ್ರನ್ನ ತಿನ್ಬಿಡು. ಹ್ಯಾಪಿ ಡಿನ್ನರ್, ಹ್ಯಾಪಿ ಲಂಚ್, ಏನಾದ್ರು ಅನ್ಕೋ. ನಡಿ ನಡಿ ನಡಿ. ದಿಂಬೆಲ್ಲೋಯ್ತಪ್ಪ. ಓಹೋ, ಮೆತ್ತಿಗಿರೋ ಹಾಸಿಗೆ ಇಲ್ಲಿದೆ. ನಾನೊಬ್ಬ ಗೂಬೆ ನೆಲದ ಮೇಲೆ ಮಲ್ಕೊಂಡಿದ್ದೆ. ಹೋಗಿ ಹೋಗಿ. ನಾನು ಖಂಡಿತ ಬಿಡೋದಿಲ್ಲ. ಅಯ್ಯ ಮೊಟ್ಟು, ನೀ ಅದ್ರ ಬಾಯಿಸಿ ಹಾಕೊಂಬಿಟ್ರೆ ಅಷ್ಟೇ ನಿನ್ ಕತೆ ಕಣ. ವಾ ಕ್ರ್ಯಾಕೋ, ಬಾ. ನೀನಿಬ್ರು ತಿಂದ್ಬಿಟ್ಟಿಯಾ? ವೆರಿ ಗುಡ್ ಕ್ರ್ಯಾಕೋ. ಏನ್ ತಾಕತ್ ತಿಂದು ಬಾಸ್ ಖುಷಿ ಆಗ್ಬಿಡ್ತಾರೆ. ನಡಿ 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 ನಡಿ. ಅರೆ ಮೊಟ್ಟು, ಎದ್ದೇಳು. ಮಗ್ರಾಲ್ ಮೊಸ್ಲೆ ನಿನ್ನ ನುಂಗಕ್ ಬಂದಿದ್ ಕಣ. ಆದ್ರೆ ನೀನು ಹೊಡೆದು ಓಡಿಸ್ಬಿಟ್ಟ. ಫ್ಲೋಟ್ಗೆ ಟೈಮ್ ಆಗ್ತಿದೆ. ಏನ್ ಮಾಡ್ಬೇಕು ಅಂತ ಒಂಚೂರು ತೋಚ್ತಾನೆ ಇಲ್ಲ ನಂಗೆ. ಆ ಕೆಮ್ಮಿನ ಮನುಷ್ಯ ಎಲ್ಲೋಗ್ಬಿಟ್ಟ. ಚೆನ್ನಾಗಿತ್ತು ಸಿಕ್ಕಿದ್ರೆ. ಮೋಟು, ನಿನಗೆ ಯಾರೋ ಎಕ್ಸ್ ಅನ್ನೋ ಏಜೆಂಟ್ ಸಿಕ್ಕಾಕ್ಸಿದಾನೆ. ಬಾಂಬು ಯಾವ ಫ್ಲೋಟ್ ಅಲ್ಲಿ ಇದೆ ಅಂದ್ರೆ ಕತ್ಲಿತ್ತಲ್ಲ, ಅದಕ್ಕೆ ಯಾವ ಫ್ಲೋಟ್ ಅಲ್ಲಿ ಇದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಅಯ್ಯಮ್ಮ, ಅದು ಅವನಿಗೆ ಗೊತ್ತಿಲ್ಲ ಬಾಂಬು ಯಾವ ಫ್ಲೋಟ್ ಅಲ್ಲಿ ಇದೆ ಅಂತ. ನೋಡಿ,
ಬುಲೆಟ್ ಮತ್ತೆ ಬಾಂಬು ಇವ್ರು ನಮ್ ತರ ಮಾಸ್ಕ್ ಹಾಕೊಂಡು ನಮ್ಮಿಬ್ರು ಸಿಕ್ಕಾಕಿಸ್ಬಿಟ್ಟಿದ್ದಾರೆ. ಮೊಟ್ಟೆ ಇಲ್ಲಿ ಕೇಳೋ, ನಾನು ಮತ್ತೆ ಡಾಕ್ಟರ್ ಜಂಟಿಕ ಫ್ಲೋಟ್ ನಲ್ಲಿ ಬಾಂಬ್ ಹುಡುಕ್ತಾ ಇರ್ತೀವಿ. ನೀನು ಬುಲೆಟ್ ಮತ್ತೆ ಬಾಂಬ್ ನ ಹುಡುಕೋ. ಚಿಂಗಮ್ ಸರ್, ನೀವು ಗ್ರ್ಯಾಂಡ್ ಪಾ ಹತ್ರ ಹೋಗ್ಬಿಟ್ಟು ಎಲ್ಲ ವಿಷಯ ತಿಳಿಸ್ಬಿಡಿ. ಮತ್ತು ಆ ಮೆಸೇಜ್ ಫೋಟೋನು ಚಿಂಗಮ್ ಸರ್ಗೆ ಕಳಿಸ್ಬಿಡು. ಅವರು ಗ್ರ್ಯಾಂಡ್ ಪಾಕ್ ತೋರಿಸಬಹುದು. ಬೇಗ ರೆಡಿಯಾಗಿ, ಟೈಮ್ ಇಲ್ಲ. ಪಬ್ಲಿಕ್ಗೆ ಕಿವಿಯಿಂದ ಕಿವಿಗೆ ಎಲ್ಲೂ ಹರಡಬಾರ್ದು. ಈ ವಿಷಯ ನಮ್ಮಲ್ಲೇ ಇರೋದು ಒಳ್ಳೇದು, ಇಲ್ಲಾಂದ್ರೆ ಎಲ್ಲ ಕಡೆನೂ ಪ್ಯಾನಿಕ್ ಆಗೋಗ್ಬಿಡುತ್ತೆ. ಏನು ನಾನು ಅನ್ಕೊಂಡಿದ್ದೆ ಮೋಟು ಪತ್ಲು ಆ ಥರ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ. ಥ್ಯಾಂಕ್ ಯು ಫಾರ್ ಟೆಲಿಂಗ್ ಮೀ. ನೀವು ಸ್ವಲ್ಪ ಗಮನ ಕೊಡಿ. ಕಮಿಷನರ್ ಹ್ಯಾರಿ ಅವರು ಅವ್ರ ಕಡೆಯವ್ರನ್ನ ಮೂಲೆಯಲ್ಲೂ ಕೂರಿಸಿದ್ದಾರೆ. ಮತ್ತೆ ಅವರು ವೇಷ ಬದಲಾಯಿಸಿಕೊಂಡು ಜನಗಳಿರೋ ಜಾಗದಲ್ಲಿ ಸುತ್ತಾಡ್ತಾ ಇದ್ದಾರೆ. ಯಾಕಂದ್ರೆ ಯಾರ ಮೇಲಾದ್ರೂ ಅನುಮಾನ ಬಂದಿದೆ ಅವ್ರನ್ನ ತಕ್ಷಣ ಹಿಡ್ದಾಕೋದಿಕ್ಕೆ. ಓಕೆ ಸರ್. ಬುಲೆಟ್ ಮತ್ತೆ ಬಾಂಬು ಅಲ್ಲಿಗೆ ರಿಮೋಟ್ ತಗೊಂಡು ಹೋಗಿದ್ದಾರೆ. ಇವತ್ತು ರಾತ್ರಿನೇ ಐಲ್ಯಾಂಡ್ದು ಮತ್ತೆ ಗ್ರ್ಯಾಂಡ್ ಪಾದು ಕೊನೆ ರಾತ್ರಿ ಆಗಿರುತ್ತೆ. ಆ ರಿಮೋಟ್ ನನ್ನ ಕೈ ಕೊಡೆಯ ಇಲ್ಲಿ. ನಿಂತ್ಕೊಳ್ರು. ಈ ಮೋಟು ಪತ್ಲು ಎಲ್ಲಿಂದ ಬಂದ್ರು? ಏಜೆಂಟ್ ಎಕ್ಸ್ ಎಲ್ಲೋಗಿದ್ದಾನೆ? ಬುಲೆಟ್ ಬಾಂಬ್ ಇಬ್ಬರಿಗೂ ಹೇಳಿ ಏಜೆಂಟ್ ಎಕ್ಸ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಜಲ್ದಿ. ಓಕೆ ಮಗರಾಲ್. ಹಲೋ ಮೋಟು, ಹುಷಾರು, ಏಜೆಂಟ್ ಎಕ್ಸ್ ಬರ್ತಾ ಇದ್ದಾನೆ. ಓಕೆ ಓಕೆ, ಡೋಂಟ್ ವರಿ, ಬರ್ಲಿ ಬಿಡು. ಮಗರಾಲ್, ನಾನು ಬುಲೆಟ್ ಮತ್ತೆ ಬಾಂಬ್ಗೆ ಫೋನ್ ಮಾಡಿಬಿಟ್ಟೆ. ಬೇಲಿನೇ ಎದ್ದು ಹೊಲ ಮೇಯೋದು ಹಳೇಗಾದೆ. ನೀನು ಫೋನ್ನ ಬುಲೆಟ್ ಬಾಂಬ್ಗೆ ಮಾಡಿದೆ, ಆದ್ರೆ ಸ್ಕ್ರೀನ್ ಅಲ್ಲಿ ಬುಲೆಟ್ ಬಾಂಬ್ ಫೋನೇ ಇರ್ಲಿಲ್ಲ. ಮೋಟು ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಇದು ಮೊಸಳೆ ಕಣ್ಣೀರಲ್ಲ, ಮಗ್ರಾಲ್ದ ಕಣ್ಣೀರು. ಇದಕ್ಕೆ ಒಬ್ಬರಲ್ಲ ಒಬ್ರು ದಂಡ ಕಟ್ಟಲೇಬೇಕಾಗುತ್ತೆ. ಈ ಸರಿ ಮೋಟು ಪತ್ರದ ಜೊತೆಗೆ ನೀನು ಅನುಭವಿಸ್ಬೇಕಾಗುತ್ತೆ. ಸೈನಿಕರೇ, ನನ್ನ ಫ್ಲೈಟ್ ನ ಹೊರತೆಗಿರಿ ಮತ್ತೆ ಈ ಪಿಸ್ತೂಲ್ ಅರೆಸ್ಟ್ ಮಾಡಿ.
ಏಜೆಂಟ್ ಎಕ್ಸೆ ಹ್ಯಾರಿ. ಅದಕ್ಕೆ ಇವ್ ನಮ್ಮನ್ನ ಜೈಲ್ಗೆ ಹಾಕ್ಬಿಟ್ಟಿದ್ದ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಕೆಮ್ಮು. ನೀ ಎಲ್ಲ ವಿಷಯ ನಮ್ಗೆ ಹೇಳ್ಬಿಟ್ಟೆ. ಆದ್ರೆ ಬಾಂಬ್ ಇನ್ನೂ ಸಿಕ್ಕಿಲ್ವಲ್ಲ. ಬೇಗ ಏನಾದ್ರೂ ಮಾಡು ಮೋಟು. ಟೈಮ್ ತುಂಬಾ ಕಮ್ಮಿ ಇದೆ. ಮತ್ತು ಏಜೆಂಟ್ ಎಕ್ಸೆ ಕಮಿಷನರ್ ಹ್ಯಾರಿ ಕಣೋ. ನನ್ನ ಎದುರುಗಡೆ ಜ್ಞಾನದ ಬಿದ್ಬಿಟ್ಟಿದ್ದಾನೆ. ಬುಲೆಟ್ ಮತ್ತೆ ಬಾಂಬು ರಿಮೋಟ್ ತಗೊಂಡು ಓಡೋಗ್ಬಿಟ್ರು ಕಣೋ. ರಿಮೋಟ್ ಹೊಡೆದೋಗ್ಬಿಡ್ತು. ಆದ್ರೆ ಅದನ್ನ ರಿಪೇರಿನೂ ಮಾಡಬಹುದು ಅನ್ಸುತ್ತೆ. ನಮ್ಮ ಹತ್ರ ಟೈಮ್ ಕಡಿಮೆ ಇದೆ. ಖಾಲಿ ಹೋಟೆಲ್ ಅಂತ ತಲೆನೂ ಓಡ್ತಿಲ್ಲ. ಏನಾದ್ರು ಐಡಿಯಾ ಕೂಡ ಪತ್ಲು ನೀನು. ಐಡಿಯಾ ಎಲ್ಲ ಫ್ಲೋಟ್ಸ್ನು ಆಕಾಶಕ್ಕೆ ತಗೊಂಡೋಗ್ಬಿಟ್ರೆ ಬ್ಲಾಸ್ಟ್ ಮೇಲ್ಗಡೆ ಆಗುತ್ತೆ ಹೊರತು ಕೆಳಗಡೆ ಆಗೋದಿಲ್ಲ ಕಣೋ. ನಾ ಎಲ್ಲ ತಯಾರಿ ಮಾಡ್ಕೊಳ್ತೀನಿ. ಹಂಗೆ ಡಾಕ್ಟರ್ ಜಟ್ಕ ಕೇಳೋಣ ಮೇಲ್ಗಡೆ ಹಾರಿಸ್ಬೋದ ಫ್ಲೋಟ್ಸ್ನ ಅಂತ. ನಮ್ ಫ್ಲೋಟ್ ಹಾರುತ್ತೆ ಕಡೆಯ ಪತ್ಲು. ಬಾಕಿ ಫ್ಲೋಟ್ಸ್ ಹಿಂದ್ಗಡೆ ಕಟ್ಕೊಂಡ್ಬಿಡೋಣ ಕಡೆಯ. ಅವಾಗ ಅದನ್ನು ಹಾರುತ್ತೆ ಕಡೆಯ. ಜಲ್ದಿ ರಿಪೇರಿ ಮಾಡಿ ರಿಮೋಟ್ನ. ನಾನು ನನ್ನ ಕೈಯಿಂದಾನೆ ಬಟನ್ ಪ್ರೆಸ್ ಮಾಡಬೇಕು. ಎಲ್ಲ ಫ್ಲೋಟ್ಸ್ನು ಲಿಂಕ್ ಮಾಡ್ಬಿಟ್ಟಿದ್ದೀನಿ ಕಣ. ಮತ್ತೆ ಎಲ್ಲ ಫ್ಲೋಟರ್ಗೂ ಪ್ರಾಬ್ಲಮ್ ಏನು ಅಂತ ಹೇಳಿಬಿಟ್ಟಿದ್ದೀನಿ. ಹಾಗೆ ಗ್ರ್ಯಾಂಡ್ ಬಾಗು ಫೋನಲ್ಲಿ ಎಲ್ಲ ವಿಷಯನೂ ತಿಳಿಸ್ಬಿಟ್ಟಿದ್ದೀನಿ. ಮತ್ತೆ ಅವ್ರಿಗೆ ಇನ್ನೊಂದು ಮಾತು ಹೇಳಿದ್ದೀನಿ, ವಿಷಯ ಯಾರಿಗೂ ತಿಳಿಸ್ಬೇಡಿ, ಇಲ್ಲಾಂದ್ರೆ ಎಲ್ಲ ಕಡೆನೂ ಪ್ಯಾನಿಕ್ ಆಗೋಗ್ಬಿಡುತ್ತೆ ಅಂತ. ಈಗ ಎಲ್ಲ ಫ್ಲೋಟು ಖಾಲಿ ಇದೆ ಕಣ. ಅದ್ರಲ್ಲಿ ಯಾರೂ ಇಲ್ಲ. ಎಲ್ಲರೂ ಸ್ಟೇಜ್ ಹತ್ರ ಇದ್ದಾರೆ ಕಣ. ಗೆಳೆಯರೇ, ಕಾರ್ನಿವಾಲ್ ಅಲ್ಲಿ ಹೋಗೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನೀವೆಲ್ಲ ಸುಮಾರು ಕಾರ್ನಿವಲ್ ಫೆಸ್ಟ್ ನೋಡಿರ್ಬೋದು, ಆದ್ರೆ ಈ ತರ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನೋಡಿ ಎಲ್ಲ ಫ್ಲೋಟ್ಸು ಹಾರುತ್ತೆ. ಅದೇ ನಮ್ಮ ಫೆಸ್ಟಿವಲ್ನ ಸ್ಪೆಷಲ್ಲು. ಇದೇನಾಗ್ತಾ ಇದೆ? ಫ್ಲೋಟ್ಸ್ ಎಲ್ಲ ಹೆಂಗೆ ಹಾರ್ತಾ ಇದೆ? ಸರ್, ಇದು ಎಲ್ಲಾನು ಮೋಟು ಪತ್ಲು ಅವರ ಪ್ಲಾನು. ಅವರು ನಿಮ್ಮೆಲ್ಲ ಪ್ಲಾನು ಬೂಮ್ ಮಾಡ್ಬಿಟ್ರು. ಶಟ್ ಅಪ್! ರಿಮೋಟ್ ರೆಡಿ ಮಾಡು. ಮಗರಾಲ್, ರಿಮೋಟ್ ಸರಿ ಆಯ್ತು, ಸರಿ ಆಯ್ತು. ಈಗ ಅವ್ರಿಗೆ ಡಿಸ್ಕ್ಯಾವ್ ಮಾಡಬೇಕು. ಬೇಡ ಬೇಡ, ರಿಮೋಟ್ ಬಟನ್ ಪ್ರೆಸ್ ಮಾಡಬೇಡ. ಮೊದಲು ಕಾರ್ನಿವಾಲ್ ಮೇಲೆ ಅಟ್ಯಾಕ್ ಮಾಡಿ ಫ್ಲೋಟ್ಸ್ ಎಲ್ಲ ಕೆಳಗಿಳಿಸಿ. ಆಕಾಶದಲ್ಲಿ ಬ್ಲಾಸ್ಟ್ ಆದ್ರೆ ಗ್ರ್ಯಾಂಡ್ ಪಾಗೆ ಮತ್ತು ಐಲ್ಯಾಂಡ್ಗೆ ಏನೂ ಆಗಲ್ಲ. ಹೋಗು, ಅವ್ರನ್ನ ವಿಚಾರಿಸ್ಕೊಂಡು ಆ ಫ್ಲೋಟ್ನೆಲ್ಲ ಕೆಳಗಿಳಿಸು. ಬಾಸ್ ಬಾಸ್ ಬಾಸ್, ನಾನು ವಿಚಾರಿಸ್ಕೊಳ್ಳೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್. ಏನ್ ಕೊಟ್ಟು ವಿಚಾರಿಸ್ಕೊಳ್ಳಿ ಹೇಳಿ? ಇಡ್ಲಿ, ವಡಾ, ಚಟ್ನಿ, ಸಾಂಬಾರ್, ಚಿಕನ್, ಮಟನ್, ವಡಾ, ಚಿಕನ್ ಮುಗ್ಲಾಯಿ, ಮಟನ್ ಮುಗ್ಲಾಯಿ, ವಾಟ್ ಏನೇನು ಹೇಳಿ? ಶಟ್ ಅಪ್! ಇನ್ನೊಬ್ಬ ವೇಟರ್ ಅವ್ರನ್ನ ಬಡದು ಫಸ್ಟ್ ಕಂಟ್ರೋಲ್ ತಗೊಂಡು ಆ ಫ್ಲೋಟ್ನೆಲ್ಲ ಕೆಳಗಿಳಿಸು. ಕೇಳಿಸ್ಲಿಲ್ವಾ?
Watch India's largest kids library only on Jio Hotstar. Download the app now.